ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ವಿಶ್ವವಿದ್ಯಾಲಯಗಳಲ್ಲಿ ಒಟ್ಟು ಬೋಧಕ ಹುದ್ದೆಗಳು ಎಷ್ಟು ಖಾಲಿ ಇವೆ ಅನ್ನೋಂಥದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಅಂದರೆ ಕರ್ನಾಟಕದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳು ಇವೆ. ಅಂದರೆ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ 32 ಸಾರ್ವಜನಿಕ ವಿಶ್ವವಿದ್ಯಾಲಯಗಳಿದ್ದಾವೆ. ಅದರಲ್ಲಿ ಅಂದರೆ ಒಂದಷ್ಟು ವಿಶ್ವವಿದ್ಯಾಲಯಗಳ ಮಾಹಿತಿ ಸಿಕ್ಕಿದೆ. ಅಲ್ಲಿ ಎಷ್ಟೆಷ್ಟು ಬೋಧಕ ಹುದ್ದೆಗಳು ಖಾಲಿ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ತಾವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಗಮನ ಕೊಟ್ಟು ನೋಡಿ. ಇದು ಒಂದು ವಿಧಾನಸಭಾ ಅಧಿವೇಶನದಲ್ಲಿ ನಡೆದಂಥ ಅಂದರೆ ಕೇಳಿದಂಥ ಒಂದು ಪ್ರಶ್ನೆ. ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಇದಕ್ಕೆ ಉತ್ತರವನ್ನು ನೀಡಿರ್ತಕ್ಕಂಥದ್ದು. ಇಲ್ಲಿ ಏನಂತಂದರೆ ನೋಡಿ, ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಹುದ್ದೆ ಇರುವುದರಿಂದ ಗುಣಮಟ್ಟದ ಶಿಕ್ಷಣದ ಮೇಲೆ ಹೊರೆ ಬೀಳುವುದಿಲ್ಲವೇ? ಖಾಲಿ ಇರುವಂಥ ಹುದ್ದೆಗಳನ್ನು ಯಾವ ಕಾಲಮಿತಿ ಒಳಗೆ ನೀವು ಭರ್ತಿ ಮಾಡುತ್ತೀರಿ ಅಂದರೆ ಭರ್ತಿ ಮಾಡಲಾಗುವುದು ಅನ್ನೋದನ್ನು ಕೇಳಿದರೆ. ಮತ್ತು ಇಲ್ಲೊಂದು ಪ್ರಶ್ನೆ ಇದೆ. ಅಂದರೆ ಒಂದು 5 ನಿಮಿಷದ ವಿಡಿಯೋ ಮಾಡ್ತೀನಿ, ಅಥವಾ ಒಂದು ಹೆಚ್ಚು ಕಡಿಮೆ 1 ನಿಮಿಷ 2 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು. ವೇಟ್ ಮಾಡಿ, ಸರಿಯಾದಂಥ ಮಾಹಿತಿಯನ್ನು ತಿಳ್ಕೊಂಡೇ ನೀವು ಕಮೆಂಟ್ ಮಾಡಿ ಮತ್ತು ವಿಡಿಯೋನ ನೀವು ಕ್ವಿಟ್ ಮಾಡಿ ಅಂತ ಹೇಳ್ತಾ ನೋಡಿ. ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ 3,000 ಬೋಧಕರು 6,000 ಬೋಧಕೇತರ ಹುದ್ದೆಗಳು ಖಾಲಿ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? ಬಂದಿದ್ದಲ್ಲಿ ತೆಗೆದುಕೊಂಡ ಕ್ರಮ ಏನು ಅಂತ ಪ್ರಶ್ನೆ ಇರತಕ್ಕಂಥದ್ದು. ನೋಡಿ, ಒಟ್ಟಾರೆಯಾಗಿ 3,000 ಬೋಧಕರ ಹುದ್ದೆಗಳು, 6,000 ಬೋಧಕೇತರ ಹುದ್ದೆಗಳು ಯೂನಿವರ್ಸಿಟಿಗಳಲ್ಲಿ ಖಾಲಿ ಇದೆ. ನೀವು ಏನನ್ನ ಕ್ರಮ ತೊಗೊಂಡಿದ್ದೀರಿ, ನಿಮ್ಮ ಗಮನಕ್ಕೆ ಬಂದಿದೆ ಅಂತೇಳಿ ಕೇಳಿದರೆ, ಸೊ ಏನು ಉತ್ತರವನ್ನು ನೀಡಿದರೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ ಏನಂತಂದರೆ, ನೀವು ಕೇಳಿರ್ತಕ್ಕಂಥ ಮಾಹಿತಿ ಸರ್ಕಾರದ ಗಮನಕ್ಕೆ ಈಗಾಗಲೇ ಬಂದಿದೆ. ರಾಜ್ಯದಲ್ಲಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಹಾಗೂ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸುವ ಒಂದು ಸದುದ್ದೇಶದಿಂದ ಸರ್ಕಾರವು ಈ ಕೆಳಕಂಡ ವಿಶ್ವವಿದ್ಯಾಲಯಗಳಿಗೆ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅನುಮತಿಯನ್ನು ನೀಡಿರುತ್ತದೆ ಅಂತ ಇರತಕ್ಕಂಥದ್ದು. ಹಾಗಾದರೆ ಮೊದಲ ಯೂನಿವರ್ಸಿಟಿ ಯಾವುದಂದರೆ ರಾಯಚೂರಿನಲ್ಲಿರ್ತಕ್ಕಂಥ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಒಟ್ಟು ಭರ್ತಿ ಮಾಡಲು ಅನುಮತಿ ನೀಡಿರುವ ಬೋಧಕ ಹುದ್ದೆಗಳಿವು. ನೋಡಿ, ಇವು ಬೋಧಕ ಹುದ್ದೆಗಳು. ಇಲ್ಲಿ ಬೋಧಕೇತರ ಹುದ್ದೆಗಳು ಕೊಟ್ಟಿಲ್ಲ. ಹಾಗೆ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಬೋಧಕ ಹುದ್ದೆಗಳು 125 ಇದ್ದಾವೆ. ಬೋಧಕೇತರ ಹುದ್ದೆಗಳು 13 ಇರತಕ್ಕಂಥದ್ದು. ಹಾಗೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ, ಇಲ್ಲಿ ಬೋಧಕ ಹುದ್ದೆಗಳನ್ನು ಕೊಟ್ಟಿಲ್ಲ, ಬೋಧಕೇತರ 1 ಕೊಟ್ಟಿದ್ದಾರೆ. ಹಾಗೆಯೇ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಹಾವೇರಿಯಲ್ಲಿದೆ. ಒಟ್ಟು 8 ಬೋಧಕ ಹುದ್ದೆಗಳು ಹಾಗೂ 17 ಬೋಧಕೇತರ ಹುದ್ದೆಗಳಿಗೆ ಈಗ ಅನುಮತಿಯನ್ನು ನೀಡಿದ್ದಾರೆ. ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 20 ಹುದ್ದೆಗಳು ಬೋಧಕ ಹುದ್ದೆಗಳಾದರೆ ಬೋಧಕೇತರ ಹುದ್ದೆಗಳಿಗೆ ಅನುಮತಿಯನ್ನು ನೀಡಿರ್ತಕ್ಕಂಥ ಮಾಹಿತಿ ಇಲ್ಲ. ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ ಬೋಧಕ ಹುದ್ದೆಗಳನ್ನು ನೀಡಿಲ್ಲ. 60 ಹುದ್ದೆಗಳು ಇರತಕ್ಕಂಥದ್ದು. ಅಲ್ಲಿ ಅಂದರೆ ಒಂದು 2 ಕಾಲಮ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಸ್ಪಷ್ಟನೆ ಸಿಕ್ಕಿದ್ರೆ ಇನ್ನೂ ಅನುಕೂಲ ಆಗಿರೋದು. ಒಟ್ಟಾರೆ ಬೋಧಕೇತರ ಹುದ್ದೆಗಳು 225 ಹುದ್ದೆಗಳು. ಅಂದರೆ ನೋಡಿ, ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಅಂದರೆ ಬೋಧಕ ಹುದ್ದೆಗಳು 244, ಬೋಧಕೇತರ ಹುದ್ದೆಗಳು 299. ಈ ರೀತಿಯಾಗಿ ಅಂದರೆ ಇಷ್ಟೇ ವಿಶ್ವವಿದ್ಯಾಲಯಕ್ಕೆ ಇರತಕ್ಕಂಥ ಮಾಹಿತಿ ಈಗ ನಮ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಉಳಿದ ವಿಶ್ವವಿದ್ಯಾಲಯಗಳಲ್ಲಿಯೂ ಕೂಡ ಹಲವಾರು ಹುದ್ದೆಗಳು ಖಾಲಿ ಇರೋದ್ರಿಂದ ಆ ಕಾರಣಕ್ಕಾಗಿಯೇ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂದರೆ 1,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದೇನಾಯಿತು ಅಂತಂದರೆ, ಈ ಮಧ್ಯೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣವನ್ನು 17ಕ್ಕೆ ಏನು ಏರಿಸಿತ್ತಲ್ಲ, ಅದನ್ನು ಅಂದರೆ SCಗೆ 17, STಗೆ 3% ಏನು ಹೆಚ್ಚಳ ಆಗಿತ್ತು. ಅಂದರೆ SCಗೆ 15 ಇದ್ದಿದ್ದು 17 ಆಯಿತು, ಹಾಗೆ STಗೆ 3 ಇದ್ದಿದ್ದು 7 ಆಯ್ತಲ್ಲ. ಈ ರೀತಿಯಾಗಿ ಮೀಸಲಾತಿ ಹೆಚ್ಚಳ ಆಗಿದ್ದು ಕೋರ್ಟ್ಗೆ ಹೋಗಿ ಅದು ಮಧ್ಯಂತರ ಆದೇಶ ಬಂದಿದೆ. ಆ ಕಾರಣಕ್ಕೋಸ್ಕರ ಮತ್ತು ಅವ್ರು ಏನು ಹೇಳಿದ್ದಾರೆ ಅಂದರೆ, ಮಾನ್ಯ ನ್ಯಾಯಾಲಯವು ನೀಡಿರ್ತಕ್ಕಂಥ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಆದೇಶಿಸಲಾಗಿದೆ. ಅಂದರೆ ಈಗೇನು ಮಧ್ಯಂತರ ಆದೇಶವನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ನೀಡಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಕೈಗೊಳ್ಳಬೇಕಾದಂಥ ಕ್ರಮಗಳನ್ನು ನೀವು ಕೈಗೊಳ್ಳಬಹುದು ಅಂತೇಳಿ ವಿಶ್ವವಿದ್ಯಾಲಯಗಳಿಗೆ ಆದೇಶವನ್ನು ಸರ್ಕಾರ ನೀಡಿರ್ತಕ್ಕಂಥದ್ದು. ಅದರನ್ವಯ ಏನಾಗುತ್ತೆ ಅಂದರೆ, ರೋಸ್ಟರ್ ಬಿಂದುಗಳನ್ನು ನಿಗದಿಪಡಿಸಿಕೊಂಡು ರಾಜ್ಯದ ಸಾರ್ವಜನಿಕ ವಿಶ್ವವಿದ್ಯಾಲಯಗಳು ನೇಮಕಾತಿ ಸಂಬಂಧ ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗಿರುತ್ತದೆ. ಅಂದರೆ 1,000 ಹುದ್ದೆಗಳಂತ ಏನು ಇದ್ದಾವೆ, 1,000 ಹುದ್ದೆಗಳಿಗೆ ಈಗ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಹಾಗೆಯೇ ಪ್ರಸ್ತಾವನೆಯನ್ನು ಕೂಡ ಯೂನಿವರ್ಸಿಟಿಗಳು ಸಲ್ಲಿಸಬೇಕಾಗುತ್ತೆ. ಇಷ್ಟು ಹುದ್ದೆಗಳ ಅವಶ್ಯಕತೆ ಇದೆ ಅಂತೇಳಿ ಅದನ್ನು ನೋಡಿಕೊಂಡು
ನೇಮಕಾತಿ ಪ್ರಕ್ರಿಯೆ ಆರಂಭ ಆಗ್ತಕ್ಕಂಥದ್ದು. ಹಾಗೆ UGC ಮಾನದಂಡಗಳ ಅನ್ವಯ ನೇಮಕಾತಿ ನಡೆಯುವಂಥದ್ದು. ನೋಡಿ, ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾಗಿತ್ತು ಅಂದರೆ ಕೇವಲ MA ಆಗಿದ್ದರೆ ಸಾಲಲ್ಲ, MA ಜೊತೆಗೆ ನೆಟ್ ಅಥವಾ KCET ಅಥವಾ PhDಯನ್ನು ಮಾಡ್ಕೊಂಡಿರ್ಬೇಕಾಗತ್ತೆ. ಈ ರೀತಿಯಾಗಿ UGC ಮಾನದಂಡಗಳ ಅನ್ವಯ ಅರ್ಹ ವಿದ್ಯಾರ್ಹತೆಯನ್ನು ಹೊಂದಿರುವ ಉಪನ್ಯಾಸಕರುಗಳನ್ನು ಸರ್ಕಾರದಿಂದ ಮಂಜೂರಾದ ಹುದ್ದೆಗಳಿಗೆ ಎದುರಾಗಿ ತಾತ್ಕಾಲಿಕವಾಗಿ ಅಂದರೆ ಅದಿರಲಿ ಅಂದರೆ ಒಟ್ಟಾರೆಯಾಗಿ UGC ಮಾನದಂಡಗಳನ್ವಯ ನೇಮಕಾತಿಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಾಗುತ್ತೆ. ಹಾಗೆಯೇ ನೋಡಿ, ಹೊಸದಾಗಿ ಸ್ಥಾಪಿಸಲಾದ ಸಾರ್ವಜನಿಕ ವಿಶ್ವವಿದ್ಯಾಲಯಗಳನ್ನು ಒಳಗೊಂಡಂತೆ ರಾಜ್ಯದಲ್ಲಿರುವ ಎಲ್ಲ ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲಿ ಬೋಧಕೇತರ ಹುದ್ದೆಗಳು ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದು ಸರ್ಕಾರದ ಗಮನದಲ್ಲಿದ್ದು ರಾಜ್ಯದಲ್ಲಿರುವ ಎಲ್ಲ ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲಿ ಬೋಧಕೇತರ ಹುದ್ದೆಗಳು ಖಾಲಿ ಇರುವುದು, ಮೂಲಭೂತ ಸೌಕರ್ಯಗಳ ಕೊರತೆ ಮುಂತಾದ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಕೊರತೆಗಳನ್ನು ನಿವಾರಿಸಲು ರಾಜ್ಯದಲ್ಲಿರುವ ಎಲ್ಲ ಸಾರ್ವಜನಿಕ ವಿಶ್ವವಿದ್ಯಾಲಯಗಳ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅಂದರೆ ಅವ್ರು ಏನು ಹೇಳಿದ್ದಾರೆ ಅಂದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಟ್ಟು ಸಾರ್ವಜನಿಕ ವಿಶ್ವವಿದ್ಯಾಲಯಗಳು 32 ಅದಾವಲ್ಲ, ಆ 32 ಹುದ್ದೆಗಳಲ್ಲಿ ಬೋಧಕೇತರ ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಮೂಲ ಸೌಕರ್ಯಗಳ ಕೊರತೆ ಕೂಡ ಆಗಿದೆ. ಅದೆಲ್ಲವೂ ಕೂಡ ಸರ್ಕಾರದ ಗಮನಕ್ಕಿದೆ. ಶೀಘ್ರದಲ್ಲೇ ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ ನೀಡಿರ್ತಕ್ಕಂಥ ಒಂದು ಮಾಹಿತಿಯಾಗಿದೆ. ಅದರನ್ವಯ ಅವರು ಇತ್ತೀಚೆಗೆ ಹಲವಾರು ಬಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲಿ 1,000 ಬೋಧಕರ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಸ್ವಲ್ಪ ಅಂದರೆ ಈಗ ಮೀಸಲಾತಿ ವಿಚಾರ ನಿಮ್ಗೆ ಗೊತ್ತಿರ್ಬೋದು. ಇವತ್ತು ಒಂದು ಅಂದರೆ 27/3 ಅಂದರೆ 27/3/2026 ಅಂದರೆ ಇವತ್ತೇ ಒಂದು ಸಚಿವ ಸಂಪುಟ ಸಭೆ ಇತ್ತು. ಯಾವುದ್ರ ಬಗ್ಗೆ ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ. ಇದನ್ನೇನು ಮಾಡಿದ್ದಾರೆ ಅಂದರೆ ಬೈ ಎಲೆಕ್ಷನ್ ಕಾರಣದಿಂದಾಗಿ ಈ ಒಂದು ಸಚಿವ ಸಂಪುಟ ಸಭೆಯನ್ನು ಮುಂದೂಡಲಾಗಿದೆ. ಆ ಕಾರಣಕ್ಕೋಸ್ಕರ ಮುಂದೆ ಅಂದರೆ ಒಂದು ಕೆಲವೇ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಮತ್ತೊಂದು ಸಂಪುಟ ಸಭೆಯನ್ನು ಕರೆದು ಅಲ್ಲಿ ಈ ಒಂದು ಮೀಸಲಾತಿ ಚರ್ಚೆ ಬರುತ್ತೆ. ನಂತರ ಏನು ನಿರ್ಧಾರಗಳನ್ನು ಅಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ತಾರೋ ಆ ಪ್ರಕಾರ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ನೋಡಿ, ಒಂದು ಒಳ್ಳೆಯ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಕೇವಲ ಇಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಕೆಲವೇ ಯೂನಿವರ್ಸಿಟಿಗಳ ಮಾಹಿತಿಯನ್ನು ನೀಡಿದ್ದೀನಿ. ಆದಾಗ್ಯೂ ಕೂಡ ಇಲ್ಲೇನಾಗುತ್ತೆ ಅಂದರೆ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲೂ ಕೂಡ ನೇಮಕಾತಿ ನಡೆಯುತ್ತೆ, ಅದ್ರ ಬಗ್ಗೆ ಡೌಟೇ ಬೇಡ. ಮತ್ತು ನಾನು ಇಷ್ಟೇ 6 ಯೂನಿವರ್ಸಿಟಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ 6 ಯೂನಿವರ್ಸಿಟಿ ಬಗ್ಗೆ ಮಾತ್ರ ನಾನು ಡಿಸ್ಕಸ್ ಮಾಡಿದ್ದೀನಿ ಅಂತೇಳಿ ಕೇವಲ 6 ಯೂನಿವರ್ಸಿಟಿ ಅಲ್ಲ, ಉಳಿದಂಥ ಎಲ್ಲ ಯೂನಿವರ್ಸಿಟಿಗಳಲ್ಲಿಯೂ ಕೂಡ ನೇಮಕಾತಿ ಪ್ರಕ್ರಿಯೆಗಳು ನಡೀತವೆ. ನಿಮ್ಮ ಗಮನ ನಿಮ್ಮ ಸಿಲೆಬಸ್ ಕಡೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.